ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಮುಂಜಾನೆ. ಮೊದಲ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಎಂ ವಿಶ್ವೇಶ್ವರಯ್ಯ. ಮೊದಲ ಕನ್ನಡ ಚಲನಚಿತ್ರವನ್ನು ಹೆಸರಿಸಿ. ಉತ್ತರ ಸತಿ ಸುಲೋಚನ. ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದರು? ಉತ್ತರ 1955ರಲ್ಲಿ. ಹಂಪಿ ನಗರವು ಯಾವ ನದಿ ದಂಡೆಯಲ್ಲಿದೆ? ಉತ್ತರ ತುಂಗಭದ್ರಾ ನದಿ. ಗೋಲ್ ಗುಂಬಜ್ ಎಲ್ಲಿದೆ? ಉತ್ತರ ಬಿಜಾಪುರ್. ಯಾವ ದಿನವನ್ನು ಕರ್ನಾಟಕದ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ? ಉತ್ತರ 1ನೇ ನವೆಂಬರ್. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ ಮೇ 3, 1915ರಲ್ಲಿ. ಕೊನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಉತ್ತರ 1798ರಲ್ಲಿ. ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಕುವೆಂಪು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು? ಉತ್ತರ ಶ್ರೀನಿವಾಸ್. ಯಾವ ಪಟ್ಟಣವನ್ನು ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲಾಗುತ್ತದೆ? ಉತ್ತರ ರಾಮನಗರ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಹೆಸರಿಸಿ. ಇಸೂರು. ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಕುವೆಂಪು. ಯಾವ ರಾಜವಂಶವು ಪಟ್ಟದಕಲ್ನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದೆ? ಉತ್ತರ ಚಾಲುಕ್ಯ ರಾಜವಂಶ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಕೆ.ಎಸ್. ನಾಗರತ್ನಮ್ಮ. ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರು ಕರೆಯುತ್ತಾರೆ? ಮಮತಾ ಪೂಜಾರಿ. ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಎತ್ತರ ಎಷ್ಟಿದೆಯಪ್ಪ ಅಂದರೆ 1930 ಮೀಟರ್. ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಕುದುರೆಮುಖ. ಅದರ ಎತ್ತರ ಎಷ್ಟಂದರೆ 1894 ಮೀಟರ್. ಯಾವ ನಗರವನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಹುಬ್ಬಳ್ಳಿ. ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ? ಸ್ನೇಹಿತರೆ, ಇದು ನಿಮಗೆ ಕೇಳಿರುವ ಪ್ರಶ್ನೆ. ಈ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಮತ್ತೆ ಸಿಗೋಣ.